ಗೆಳೆಯರೇ ನಮಸ್ತೆ, ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಉದ್ಯೋಗಾಕಾಂಕ್ಷಿಗಳಿಗೆ ಸಿಹಿ ಸುದ್ದಿ. 56,000 ಖಾಲಿ ಹುದ್ದೆಗಳ ನೇಮಕಾತಿಗೆ ಕರ್ನಾಟಕ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ. ಆ ಮಾಹಿತಿಯನ್ನು ಹಂಚಿಕೊಳ್ತೇನೆ. ಅದರ ಸಂಪೂರ್ಣ ವಿವರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಗೆಳೆಯರೆ, ಧಾರವಾಡದಲ್ಲಿ ನಡೆದ ಉದ್ಯೋಗಾಕಾಂಕ್ಷಿಗಳ ಪ್ರತಿಭಟನೆ ರಾಜ್ಯ ಸರ್ಕಾರವನ್ನು ಬಡಿದೆಬ್ಬಿಸಿರುವಂಥದ್ದು. ಈ ಪ್ರತಿಭಟನೆ ಭಾರಿ ಸದ್ದನ್ನು ಮಾಡಿತ್ತು. 2ನೇ ಬಾರಿ ಈ ಒಂದು ಪ್ರತಿಭಟನೆ ನಡೆದಿದ್ದು. ಅದಕ್ಕೆ ಪ್ರತಿರೂಪವಾಗಿ ಫೆಬ್ರವರಿ 26ನೇ ತಾರೀಕು ಕ್ಯಾಬಿನೆಟ್ ಸಭೆಯಲ್ಲಿ ಸರ್ಕಾರ ಒಂದು ಮಹತ್ವದ ವಿಷಯವನ್ನು ಚರ್ಚೆ ಮಾಡಿರುವಂಥದ್ದು. ಗ್ಯಾರಂಟಿ ಯೋಜನೆಗಳ ಆರ್ಥಿಕ ಹೊರೆಯ ನಡುವೆ ಕೂಡ ರಾಜ್ಯದಲ್ಲಿ ಖಾಲಿ ಇರುವ 2.5 ಲಕ್ಷ ಹುದ್ದೆಗಳ ಪೈಕಿ 56,000 ಹುದ್ದೆಗಳನ್ನು ತುಂಬೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರ ಮುಂದಾಗಿರುವಂಥದ್ದು. ಕರ್ನಾಟಕ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿರುವ 2.74 ಲಕ್ಷ ಹುದ್ದೆಗಳಲ್ಲಿ 56,000 ಖಾಲಿ ಹುದ್ದೆಗಳನ್ನು ಕೂಡಲೇ ಭರ್ತಿಯನ್ನು ಮಾಡೋದಕ್ಕೆ ಸಂಪುಟ ಅಧಿಕೃತವಾಗಿ ಒಪ್ಪಿಗೆಯನ್ನು ಸೂಚಿಸಿರುವಂಥದ್ದು. ಹಾಗೆ ನೇಮಕಾತಿಗೆ ಹಳೆ ಮೀಸಲಾತಿ ಸೂತ್ರ ಹಾಗೂ ತಾತ್ಕಾಲಿಕ ಪರಿಹಾರವನ್ನು ಒದಗಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಹಳೆ ಮೀಸಲಾತಿ ಸೂತ್ರವನ್ನು ಅನುಸರಿಸ್ತಾ ಇದೆ. ಕಾರಣ ಏನು ಅಂತಂದರೆ, ಈಗಾಗಲೇ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ಅನುಮತಿ ಸಿಕ್ಕಿರಲಿಲ್ಲ. ಅನುಮತಿ ಸಿಕ್ಕರೂ ಕೂಡ ಅದು ನ್ಯಾಯಾಲಯಗಳಲ್ಲಿ ಪ್ರಶ್ನೆ ಮಾಡುವಂಥ ಸಾಧ್ಯತೆ ಇರುತ್ತೆ. ಆ ಒಂದು ಗೊಂದಲ ಸೃಷ್ಟಿ ಆಗಬಾರ್ದು ಮತ್ತು ನೇಮಕಾತಿ ವಿಳಂಬ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಹಳೆ ಮೀಸಲಾತಿ ಸೂತ್ರವನ್ನು ಅನುಸರಿಸಲಾಗ್ತಾ ಇದೆ. ಇದೊಂದು ತಾತ್ಕಾಲಿಕ ಪರಿಹಾರ ಆಗಿರುತ್ತೆ. ಹಾಗೆ ಮೀಸಲಾತಿ ಪ್ರಮಾಣ ಈಗ ಸರ್ಕಾರ ನಿಗದಿಪಡಿಸಿರುವಂಥದ್ದು 50% ಮೀರದಂತೆ ಒಳ ಮೀಸಲಾತಿಯೊಂದಿಗೆ ನೇಮಕಾತಿಯನ್ನು ಮಾಡೋದಕ್ಕೆ ತೀರ್ಮಾನಿಸಲಾಗಿರುತ್ತೆ. ಈಗ 56%ಗೆ ರಾಜ್ಯ ಸರ್ಕಾರ ಹೆಚ್ಚಿಸಿತ್ತು. 56% ಹೆಚ್ಚಳಕ್ಕೆ ಇನ್ನೂ ಕೂಡ ಅನುಮತಿ ಸಿಕ್ಕಿಲ್ಲ ಮತ್ತು ಕೋರ್ಟ್ನಲ್ಲೂ ಕೂಡ ಅದು ಪ್ರಶ್ನೆ ಮಾಡಲಾಗಿರುತ್ತೆ. ಹಾಗಾಗಿ ನೇಮಕಾತಿಗೆ ಯಾವುದೇ ತೊಂದರೆ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಒಟ್ಟು ಮೀಸಲಾತಿ 50% ಮೀರದಂತೆ ಒಳ ಮೀಸಲಾತಿ ಅಪ್ಲೈ ಮಾಡಿ ರಿಕ್ರೂಟ್ಮೆಂಟ್ ಮಾಡೋದಕ್ಕೆ ತೀರ್ಮಾನ ಮಾಡಿರುವಂಥದ್ದು. ಅಂದರೆ SC ಸಮುದಾಯಕ್ಕೆ 17% ಕೊಡಲಾಗಿತ್ತು. ಆದರೆ 17% ಮೀಸಲಾತಿಯನ್ನು ಇಟ್ಟು ನೇಮಕಾತಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಸರ್ಕಾರ SCಗೆ ಹಳೆ ಮೀಸಲಾತಿ ಸೂತ್ರದ ಪ್ರಕಾರ 15% ಮೀಸಲಾತಿ ಮತ್ತು STಗೆ ಹಳೆ ಮೀಸಲಾತಿ ನಿಯಮದ ಪ್ರಕಾರ 3%ಗೆ ಅದನ್ನು ರಿಸರ್ವೇಷನನ್ನು ಕೊಟ್ಟು ರಿಕ್ರೂಟ್ಮೆಂಟ್ ಮಾಡುವಂಥ ಒಂದು ತಾತ್ಕಾಲಿಕ ಪರಿಹಾರವನ್ನು ಕಂಡುಕೊಂಡಿರುವಂಥದ್ದು. ಹಾಗೆ ಮೀಸಲಾತಿ ಕುರಿತು ಕಾನೂನು ಸಂಘರ್ಷ ಮುಂದುವರಿಯಲಿದೆ ಮತ್ತು ಹಳೆಯ ಸೂತ್ರವನ್ನು ಅನ್ವಯಿಸಿ ಇದಕ್ಕೆ ರಿಕ್ರೂಟ್ಮೆಂಟ್ ಮಾಡಿಕೊಳ್ಳೋದಕ್ಕೆ ತೀರ್ಮಾನವನ್ನು ಮಾಡಲಾಗಿರುತ್ತೆ. ಹಳೆಯ ಸೂತ್ರದ ಪ್ರಕಾರ SC ರಿಸರ್ವೇಷನ್ನು 15% ಇರುತ್ತೆ. ST ರಿಸರ್ವೇಷನ್ನು 3% ಇರುತ್ತೆ. ಈ ನಿಯಮದ ಅಡಿ ರಿಕ್ರೂಟ್ಮೆಂಟ್ ಮಾಡೋದಕ್ಕೆ ತೀರ್ಮಾನವನ್ನು ಕೈಗೊಂಡಿರುವಂಥದ್ದು. ಗೆಳೆಯರೆ, ಇದು ಸದ್ಯ ಧಾರವಾಡದ ಒಂದು ಯುವಕರ ಮತ್ತು ಉದ್ಯೋಗಾಕಾಂಕ್ಷಿಗಳ ಹೋರಾಟ. ಅಂತೂ ಇಂತೂ ರಾಜ್ಯ ಸರ್ಕಾರ ಕೂಡಲೇ 56,000ಕ್ಕೂ ಹೆಚ್ಚು ಹುದ್ದೆಗಳನ್ನು ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಅನುಮತಿಯನ್ನು ಕೊಟ್ಟಿರುವಂಥದ್ದು. ಇದರಲ್ಲಿ ಶಿಕ್ಷಣ ಇಲಾಖೆ ಇದೆ, ಪೊಲೀಸ್ ಇಲಾಖೆ ಇದೆ, ಕಂದಾಯ ಇಲಾಖೆ ಇದೆ, ಅರಣ್ಯ ಇಲಾಖೆ ಇದೆ, ಪಶುವೈದ್ಯಕೀಯ ಇಲಾಖೆ ಇದೆ, ಕಾಲೇಜು ಶಿಕ್ಷಣ ಇಲಾಖೆಯ ಹುದ್ದೆಗಳು ಇರುತ್ತೆ. ಇನ್ನಿತರ ಹಲವಾರು ಇಲಾಖೆಗಳಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ಭರ್ತಿಗೆ ರಾಜ್ಯ ಸರ್ಕಾರ ಈಗ ಅನುಮತಿಯನ್ನು ಕೊಟ್ಟಿದ್ದು, ಆಸಕ್ತ ಅಭ್ಯರ್ಥಿಗಳು ಮತ್ತು ಉದ್ಯೋಗಾಕಾಂಕ್ಷಿಗಳು ತಮ್ಮ ಸಿದ್ಧತೆಯನ್ನು ಮಾಡಿಕೊಳ್ಳೋದಕ್ಕೆ ಒಳ್ಳೆಯ ಸಮಯ ಬಂದಿದೆ ಅಂತಕ್ಕಂಥದ್ದು. ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ತೆ.